ನಿಜವಾಗ್ಲೂ ತುಂಬ ದಿನಗಳ ನಂತರ ಈ ಥರ ಒಂದು ಹಬ್ಬದ ವಾತಾವರಣ ಥಿಯೇಟ್ರ್ ಮುಂದೆ ಅಂದರೆ ಜನಸಾಗರ. ಓವರಾಲಾಗಿ ಸಿನಿಮಾ ವಿಷಯಕ್ಕೆ ಬಂದರೆ ಧ್ರುವ ಅವರು ತಮ್ಮ ಹೆಗಲ ಮೇಲೆ ಇಡೀ ಸಿನಿಮಾ ನಡೆಸ್ಕೊಂಡು ಹೋಗಿದ್ದಾರೆ. ಅಂದರೆ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಮ್ಯಾನರಿಸಮು ಹೊಸ ಥರ ಇದೆ. ಆಮೇಲೆ ಅವ್ರದ್ದು ಬಾಡಿ ಟ್ರಾನ್ಸ್ಫಾರ್ಮೇಷನ್, ಒಬ್ಬ ಸ್ಟಾರ್ ಹೀರೋ ಆ ಥರ 30-35 kg ವೆಯ್ಟ್ ಲಾಸ್ ಮಾಡೋದಾಗಿರ್ಬೋದು, 3 ವರ್ಷ ಒಂದೇ ಸಿನಿಮಾ ಕಮಿಟ್ ಆಗಿರೋದು, ಅದು ತುಂಬಾ ದೊಡ್ಡ ವಿಷಯ. ಆಮೇಲೆ ಇಡೀ ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟು, ಸಿಸ್ಟರ್ ಸೆಂಟಿಮೆಂಟು, ಆಮೇಲೆ ಫಾದರ್ ಎಮೋಷನ್ಸು, ಅಂದರೆ ಫ್ಯಾಮಿಲಿ ವ್ಯಾಲ್ಯೂಸು ಏನಂತ ಈ ಸ್ಟೋರಿಲಿ ಹೇಳಿದ್ದಾರೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ದು ಒಂದು ಫೈಟ್ ಸೀನು ತುಂಬಾ ಆಸಾಮಾಗಿದೆ ಸರ್. ನೋಡೋದಕ್ಕೆ ನಮ್ಮ ಕನ್ನಡ ಸಿನಿಮಾದಲ್ಲಿ, ಅಂದರೆ ಹಾಲಿವುಡ್ ಸಿನಿಮಾದಲ್ಲಿ ಆ ಥರ ಫೈಟ್ಸ್ ನೋಡಿದ್ದೀವಿ, ಕನ್ನಡ ಸಿನಿಮಾದಲ್ಲಿ ಈ ಥರ ಫೈಟ್ಸು ತುಂಬಾ ದೊಡ್ಡ ವಿಷಯ. ಆಮೇಲಾಗಿ ಸಾಂಗ್ಸು, ಕರಾಬು ಸಾಂಗು ಮತ್ತು ಇಂಟ್ರಡಕ್ಷನ್, ಇದು ಪೊಗರು ಟೈಟಲ್ ಸಾಂಗು ತುಂಬಾ ವರ್ಕೌಟ್ ಆಗಿದೆ. ಈ ಥರ ಸಿನಿಮಾ ಮತ್ತೆ ಮತ್ತೆ ಬರ್ತಾ ಇದ್ರೆ ಥಿಯೇಟ್ರ್ ಜನ ಮತ್ತೆ ನುಗ್ತಾ ಇರ್ತಾರೆ. ಈ ಥರ ಆಗ್ಬೇಕು ಸರ್. ಇಂಥ ಟೈಮ್ಗೆ ಈ ಸಿನಿಮಾ ಬೇಕಿದೆ. ತುಂಬಾ ಖುಷಿ ವಿಷಯ. ಸರ್, ಟ್ರೈಲರು ಡೈಲಾಗ್ ಅಷ್ಟೇ ನೋಡಿದ್ದು ಬಿಟ್ಟರೆ ಈ ಸಿನಿಮಾ ಇವತ್ತು ತುಂಬ ಖುಷಿ ಆಗ್ತದೆ ಸರ್. ಆ್ಯಕ್ಚುಲಿ ಅಂದರೆ ಕಮರ್ಷಿಯಲ್ ಪ್ಯಾಕೇಜು, ಒಂದು ಎಂಟರ್ಟೈನ್ಮೆಂಟು ತುಂಬಾ ಸರ್. ಒಬ್ಬ ಆಡಿಯನ್ಸ್ ಆಗಿ ಅದೇ ಹೇಳ್ತಾ ಇದ್ದೀನಲ್ಲ, ಒಂದು ಹಬ್ಬದ ಊಟ ಮಾಡಿದಷ್ಟು ಖುಷಿ ಆಯಿತು ನನಗೆ ನಿಜವಾಗ್ಲೂ. ಅಂದರೆ ಎಲ್ಲ ಎಲಿಮೆಂಟ್ಸ್ ಇದೆ ಅದರಲ್ಲಿ. ಓವರಾಲ್ ಒಂದು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋವಂಥ ಸಿನಿಮಾ. ಖುಷಿ ಆಯಿತು ಸರ್. ನೋಡಿ, ಎಷ್ಟೋ ಒಂದು ವರ್ಷ ಆಯಿತು ಕರೋನಾ ಆಗ್ಬಿಟ್ಟು ಜನ ಥಿಯೇಟ್ರಿಗೆ ಬರೋದೇ ಒಂಥರ ಕನಸಾಗೋಯ್ತು. ಅಂದರೆ ಜನ ಬಂದಿದ್ರು ಸರ್, 100% ಸೀಟ್ಸ್ ಇರಲಿಲ್ಲ. ನೋಡಿ, ಜನ ನುಗ್ಗಿ ಒಂದು ವರ್ಷ ಆಗೋಯ್ತು ಸರ್. ಪ್ರತಿ ವಾರ ಒಂದು ಕನ್ನಡ ಸಿನಿಮಾ ನೋಡ್ತೀವಿ, ಕನ್ನಡ ಸಿನಿಮಾ ಪ್ರೇಮಿ ನಾವು. ಸೊ ನೋಡಿ, ಈ ಥರ ಜನಗಳ ಅಂದರೆ ಕೆ ಸಿಳ್ಳೆ ಕಿರ್ಚಾಟದ ನಡುವೆ ಸಿನಿಮಾ ನೋಡೋದು ದೊಡ್ಡ ವಿಷಯ ಸರ್. ಅದು ಒಂದು ಗುಂಗು 100% ಇದ್ದೇ ಇರುತ್ತೆ. ಯಾಕಂದರೆ ನೋಡಿ, ಅವ್ರ ಎನರ್ಜಿ, ಅವರೊಂದು ಮ್ಯಾನರಿಸಮ್ಮು, ಅವ್ರ ಸಿನಿಮಾಗೆ ಅವ್ರು ಕೊಟ್ಟಿರೋಂಥ ಒಂದು ಪ್ರೀತಿ, ಧ್ರುವ ಸರ್, ಅದು ನಿಜವಾಗ್ಲೂ ಅವ್ರ ಹಾರ್ಡ್ ವರ್ಕ್ ವರ್ಕೌಟ್ ಆಗುತ್ತೆ ಸರ್. ಜನ ಬಂದು ನೋಡ್ತಾರೆ. ಆ್ಯಸ್ ಅ ಫ್ಯಾನ್ ಆಗಿ ನಾವು ಕೊಟ್ಟಿರೋ ಒಂದು ಕಾಸು ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ, 100 ಅಲ್ಲ 200% ಅದು ಮೀನ್ಸ್ ವರ್ತ್ ಅಂತ ಅನ್ಸುತ್ತೆ. ಖುಷಿ ಆಗುತ್ತೆ. ಆಮೇಲೆ ಬಾಸ್ ಮೂವಿ ರಿಲೀಸ್ ಆಗಿದೆ, ಸಕ್ಕತ್ತಾಗಿದೆ, ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ, ಒಳ್ಳೆ ಫೀಲಿಂಗು ಮತ್ತು ಚೆನ್ನಾಗಿದೆ. ಫೈಟ್ ಎಲ್ಲ ಸಕ್ಕತ್ತಾಗಿದೆ, ಒಳ್ಳೆ ಮಾಸ್ ಡೈಲಾಗ್ಗಳೈತೆ. ಆಮೇಲೆ ಅನೇಕ ಬಾಡಿ ಬಿಲ್ಡರು ಫೈಟ್ ಮಾತ್ರ ಸಕ್ಕತ್ತಾಗಿದೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ.